ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇವತ್ತು ಮೀನರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ಯಾವ ರೀತಿಯ ಶುಭ ಫಲಗಳಿದೆ ಮತ್ತು ಅವರು ತೆಗೆದುಕೊಳ್ಳಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ನಾವು ನೋಡೋಣ. 1ನೇ ಮನೆಯಲ್ಲಿ ಜನ್ಮಶನಿಯು ನಿರಂತರವಾಗಿ ಇಲ್ಲಿ ಇರುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ತುಂಬ ನೀವು ಸಹನೆಯನ್ನು ಇಟ್ಕೊಳ್ಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಸಹಿಷ್ಣುತೆಯು ಕೂಡ ಅಗತ್ಯವಿರುತ್ತೆ. ಯಾಕೆಂದರೆ ನಿಮ್ಮ ದೈಹಿಕ ಶಕ್ತಿಯನ್ನು ಇಲ್ಲಿ ನಿರ್ಬಂಧ ಮಾಡುವಂತಹ ಸಂದರ್ಭಗಳು ಕೂಡ ಎದುರಾಗಬಹುದು. ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ದೈನಂದಿನ ವೃತ್ತಿಪರ ಕೆಲಸಗಳು ಕೂಡ ತುಂಬ ನಿಮಗೆ ಹೊರೆ ಅನ್ನಿಸ್ಬೋದು. ತುಂಬ ನಿಮಗೆ ಸ್ಟ್ರೈನ್ ಆಗುವಂತಹ ಸಂದರ್ಭಗಳು ಕೂಡ ಎದುರಾಗುತ್ತೆ. ಆಗಸ್ಟ್ 17ರಂದು ಸೂರ್ಯನು ತನ್ನ 6ನೇ ಮನೆಯಲ್ಲಿ ಮೂಲ ತ್ರಿಕೋನಕ್ಕೆ ಪ್ರವೇಶ ಮಾಡಿದರೆ ಆವಾಗ ನಿಮಗೆ ಒಂದು ಒಳ್ಳೆಯ ಬೆಂಬಲ ಅಂತಕ್ಕಂಥದ್ದು ಖಂಡಿತ ಸಿಗುತ್ತೆ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ. ಈ ಒಂದು ಸ್ಥಾನದಲ್ಲಿ ಕೆಲಸ ಮಾಡುವಂತಹ ಒಂದು ಜನ ಇರ್ತಾರಲ್ವ, ಅವರುಗಳ ಮಧ್ಯೆ ಒಂದು ಸ್ಪರ್ಧೆ ಅಂತಕ್ಕಂಥದ್ದು ಏರ್ಪಟ್ಟು ಅದರಲ್ಲಿ ನೀವು ಮಾಡುವಂತಹ ಕೆಲಸಕ್ಕೆ ಒಂದು ಒಳ್ಳೆಯ ಪ್ರಶಂಸೆ ಸಿಗುವಂತಹ ಒಂದು ಸಂದರ್ಭಗಳು ಕೂಡ ಎದುರಾಗುತ್ತೆ. ನಿಮ್ಮ ವೃತ್ತಿಪರ ಖ್ಯಾತಿಯನ್ನು ಕೂಡ ನೀವು ಕಾಪಾಡಿಕೊಳ್ತೀರಾ. ಆದರೆ ನಿಮ್ಮಲ್ಲಿ ಆದಷ್ಟು ಕೂಡ ಅಹಂಕಾರವನ್ನು ದಯವಿಟ್ಟು ಕಡಿಮೆ ಮಾಡಿಕೊಳ್ಳಿ. ಶಿಸ್ತಿನ ಕ್ರಮವನ್ನು ನೀವು ಅನುಸರಿಸಿದರೆ ಮಾತ್ರ ನಿಮ್ಮ ಒಂದು ಯಶಸ್ಸು ಅಂತಕ್ಕಂಥದ್ದು ನಿಮಗೆ ದಾರಿಯನ್ನು ಮಾಡಿಕೊಡುತ್ತೆ. ಇನ್ನು ಬುಧ ಗ್ರಹದ ಸ್ಥಿತಿಯನ್ನು ನಾವು ನೋಡೋದಾದರೆ ನಿಮ್ಮ 4 ಮತ್ತು 5ನೇ ಮತ್ತು 6ನೇ ಮನೆಗಳ ಮೂಲಕ ಇದು ಸಂಚಾರವನ್ನು ಮಾಡೋದ್ರಿಂದ ನಿಮ್ಮ ವೃತ್ತಿಪರ ಗಮನ ಅಂತಕ್ಕಂಥದ್ದು ತುಂಬ ಫಾಸ್ಟಾಗಿ ನಿಮ್ಮ ಗ್ರೋತ್ ಅಂತಕ್ಕಂಥದ್ದು ಆಗುತ್ತೆ. ಮತ್ತು ಆಗಸ್ಟ್ 22ರ ನಂತರ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಕೌಶಲ್ಯಗಳನ್ನು, ನಿಮ್ಮ ಒಂದು ಟ್ಯಾಲೆಂಟನ್ನು ನೀವು ಇನ್ನೂ ಕೂಡ ಒಳ್ಳೆ ಟ್ರೈನಿಂಗ್ಗಳನ್ನು ತಗೊಂಡು ಅದನ್ನು ಕೂಡ ನೀವು ಒಳ್ಳೆ ಫಾರ್ವರ್ಡ್ ಮಾಡ್ಕೊಳ್ತೀರಾ. ನಿಮ್ಮನ್ನು ನೀವು ಅಪ್ಡೇಟ್ ಮಾಡಿಕೊಳ್ಳುವಂತಹ ಒಂದು ಸಂದರ್ಭಗಳು ನಿಮಗೆ ಎದುರಾಗುತ್ತೆ. ನಿಮ್ಮನ್ನು ನೀವು ಆಲ್ಮೋಸ್ಟ್ ನೀವು ಅಪ್ಡೇಟ್ನ ಮಾಡ್ಕೊಳ್ಳಿ. ಯಾಕೆಂದರೆ ಹಳೆಯ ಒಂದು ಕೌಶಲ್ಯಗಳು ಈಗಿನ ಒಂದು AI ಯುಗದಲ್ಲಿ ಅದು ಯಾವುದೇ ರೀತಿ ಕೆಲಸಕ್ಕೆ ಬರೋದಿಲ್ಲ. ಆದಷ್ಟು ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೋದನ್ನು ನೀವು ಪ್ರಯತ್ನ ಪಡಿ. ಮತ್ತು ಆಗಸ್ಟ್ 2ರಂದು ಮಂಗಳನು ಅಂದರೆ ಕುಜನು ಆಕ್ರಮಣಕಾರಿಯಾಗಿ ನಿಮ್ಮ 4ನೇ ಮನೆಗೆ ಪ್ರವೇಶ ಮಾಡುವುದರಿಂದ ಉದ್ಯಮಿಗಳು ಗಮನಾರ್ಹ ಭಾವನಾತ್ಮಕ ಒಂದು ಸಂದರ್ಭಗಳನ್ನು ಎದುರಾಗಿಸುವಂತಹ ಸಂದರ್ಭ ಎದುರಾಗ್ಬೋದು. ಈ ಒಂದು ಸಂಚಾರದಲ್ಲಿ ಅದರಲ್ಲೂ ಕೂಡ ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಅಥವಾ ಕಚೇರಿ ಸ್ಥಳಗಳು ಅಥವಾ ಮೂಲಭೂತ ವ್ಯಾಪಾರ ಅಥವಾ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿವಾದಗಳನ್ನು ಉಂಟು ಮಾಡಬಹುದು. ಕುಜ ಅಂತಂದ್ರೇ ಭೂಮಿಗೆ ಸಂಬಂಧಪಟ್ಟಂಥ ವಿವಾದಗಳು ಅಂತ ನಮಗೆ ಗೊತ್ತಿದೆ. ಅದಕ್ಕೋಸ್ಕರ ನೀವು ಈ ಒಂದು ಕುಜನ ಆಗಮನದಿಂದ ಕೆಲವೊಂದು ವಿವಾದಗಳನ್ನು ಭೂಮಿಗೆ ಸಂಬಂಧಪಟ್ಟಂತೆ ನೀವು ಎದುರಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನಿಮ್ಮ ಆಸ್ತಿಯ ಬಗ್ಗೆ ಕೋಪದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ದಯವಿಟ್ಟು ತಪ್ಪಿಸ್ಕೊಳ್ಳಿ. ಅದೃಷ್ಟವಶಾತ್ ನಿಮ್ಮ ರಾಶಾಧಿಪತಿಯಾದಂಥ ಗುರು ನಿಮ್ಮ 5ನೇ ಮನೆಯಲ್ಲಿ ತನ್ನ ಭವ್ಯ ಉಚ್ಚ ಸ್ಥಾನವನ್ನು ಮುಂದುವರಿಸಿದ್ದು ಆಳವಾದ ಬುದ್ಧಿವಂತಿಕೆಯನ್ನು ಒದಗಿಸ್ತಾನೆ. ಆದ್ದರಿಂದ ಕುಜನು ಮಾಡುವಂತಹ ಎಷ್ಟೇ ಒಂದು ಕೋಪದ ನಿರ್ಧಾರಗಳನ್ನು ಇಲ್ಲಿ ಗುರು ನಿಮಗೆ ತಡಿತಾ ಬರ್ತಾನೆ. ನಿಮ್ಮ ದೈನಂದಿನ ವ್ಯಾಪಾರ ಕಾರ್ಯಾಚರಣೆಯಲ್ಲಿ ಒಂದು ತಾತ್ಕಾಲಿಕವಾಗಿರ್ತಕ್ಕಂತಹ ಅಡಚಣೆ ಅಂದರೆ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆಗಳು ನಿಮಗೆ ಕುಜ ಇಲ್ಲಿ ನೀಡ್ತಾ ಇದ್ದಾನೆ. ಬುಧನು 3 ಮನೆಗಳ ಮೂಲಕ ವೇಗವಾಗಿ ಸಂಚಾರ ಮಾಡುವಾಗ ವಾಣಿಜ್ಯ ಪಾಲುದಾರಿಕೆ ಅಂದರೆ ಇಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳ ಬಗ್ಗೆ ಸ್ವಲ್ಪ ಒಂದು ಎಚ್ಚರಿಕೆ ಇರಬೇಕಾಗುತ್ತೆ. ಯಾವ ಬಿಸ್ನೆಸ್ ಯಾವ ಥರ ಹೋಗ್ತಾ ಇದೆ, ನಿಮ್ಮ ಪಾರ್ಟ್ನರ್ನ ನಂಬೋದಾ ನೀವು, ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೀವು ನಿರ್ಧಾರಗಳನ್ನು ತಗೋಬೇಕಾಗುತ್ತೆ. ಯಾವುದೇ ರೀತಿ ಬ್ಲೈಂಡ್ ಆಗಿ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ನೀವು ನಂಬಿಕೆ ನೀಡೋಕ್ಕೆ ಹೋಗಬೇಡಿ. ತುಂಬ ಎಚ್ಚರಿಕೆಯಿಂದ ನೀವು ಅಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕಾಗುತ್ತೆ. 5ನೇ ಮನೆಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿರೋದರಿಂದ ನಿಮ್ಮ ಆರ್ಥಿಕ ಒಂದು ಸಮಸ್ಯೆಗಳು ಏನೂ ಬರೋದಿಲ್ಲ. ಒಳ್ಳೆಯ ಒಂದು ಹಣದ ಅರಿವು ಇರುತ್ತೆ ನಿಮಗೆ. ಈ ಒಂದು ಯಾವುದೇ ರೀತಿ ಹೂಡಿಕೆಯನ್ನು ನೀವೇನಾದರೂ ಮಾಡುವಾಗ ತುಂಬ ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿ ಅದನ್ನು ನೀವು ಹೂಡಿಕೆಯನ್ನು ಮಾಡಿಕೊಳ್ಳಿ. ಇಲ್ಲಾಂದರೆ ನಷ್ಟ ಆಗುವಂಥ ಸಂದರ್ಭಗಳನ್ನು ನೀವು ಎದುರಿಸಬೇಕಾಗುತ್ತೆ. ದೀರ್ಘಕಾಲೀನ ಬೆಳವಣಿಗೆ ನಿಮಗೆ ಇರುತ್ತೆ. ಆಗಸ್ಟ್ 5ರಿಂದ 22ನೇ ತಾರೀಕವರೆಗೂ ಕೂಡ ಬುಧ ನಿಮ್ಮ 5ನೇ ಮನೆಯಲ್ಲಿ ಇರೋದರಿಂದ ಹಣಕಾಸು ಮಾರುಕಟ್ಟೆಗಳಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯನ್ನು ತುಂಬ ತೀಕ್ಷ್ಣವಾಗಿ ಮಾಡ್ಕೋಬೇಕಾಗುತ್ತೆ. ನೀವು ಲಾಭದಾಯಕ ಮತ್ತು ಬುದ್ಧಿವಂತ ಹೂಡಿಕೆಗಳನ್ನು ಸುಲಭವಾಗಿ ನಿಮಗೆ ಅದು ಗುರ್ತಾಗುತ್ತೆ. ಹೊಸದಾಗಿ ರೂಪುಗೊಂಡಂತಹ ಸಾರ್ವಜನಿಕ ಪಾಲುದಾರರು ಅಥವಾ ಸಾಂದರ್ಭಿಕ ವ್ಯವಹಾರ ಪರಿಚಯಸ್ಥರ ಜೊತೆಯಲ್ಲಿ ನೀವು ನಂಬಿಕೆಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ನಿಮ್ಮನ್ನು ನೀವು ನಂಬಿ.
ಇಡೀ ತಿಂಗಳು ನಿಮ್ಮ 7ನೇ ಮನೆಯಲ್ಲಿ ಶುಕ್ರ ನೀಚ ಸ್ಥಿತಿಯಲ್ಲಿ ನೆಲೆಸೋದ್ರಿಂದ ಆರ್ಥಿಕ ಎಚ್ಚರಿಕೆ ಅನ್ನೋದು ತುಂಬ ಅವಶ್ಯಕವಾಗಿ ಇರತಕ್ಕಂತಹ ವಿಚಾರ. ಯಾವುದನ್ನೇ ಆಗಲಿ ಯಾರನ್ನೇ ಆಗಲಿ ಬ್ಲೈಂಡಾಗಿ ನಂಬಕ್ಕೆ ಹೋಗಬೇಡಿ. ಒಂದಕ್ಕೆ 10 ಬಾರಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ. ಈ ಒಂದು ಸವಾಲಿನ ಸಂಚಾರ ಲಾಭದಾಯಕ ಜಂಟಿ ಉದ್ಯಮಗಳು, ಅದೇ ನಾನು ಹೇಳಿದಾಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲೂ ಅಷ್ಟು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಯನ್ನು ನೀವು ಬ್ಲೈಂಡಾಗಿ ನಂಬಕ್ಕೆ ಹೋಗಬೇಡಿ. ಅವರು ನಿಮ್ಮ ಮುಂದೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಆನಂತರ ನಿಮಗೆ ಬೆನ್ನಿಗೆ ಚೂರು ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ ಕೆಲವೊಂದು ಸಂದರ್ಭದಲ್ಲಿ. ಅದಕ್ಕೋಸ್ಕರ ತುಂಬ ಬ್ಲೈಂಡಾಗಿ ಯಾರನ್ನು ನಂಬಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಸಂಗಾತಿಗೆ ಅಥವಾ ವ್ಯಾಪಾರ ಪಾಲುದಾರರಿಗೆ ಹಣವನ್ನು ಸಾಲವಾಗಿ ನೀಡುವುದರ ವಿರುದ್ಧ ಎಚ್ಚರಿಕೆ ಇಟ್ಕೊಳ್ಳಿ. ಯಾಕೆಂದರೆ ಯಾರನ್ನೂ ಕೂಡ ಬ್ಲೈಂಡಾಗಿ ನಂಬಾರ್ದು ಈ ಕಾಲದಲ್ಲಿ. ಏಕೆಂದರೆ ಅದನ್ನು ಸುಲಭವಾಗಿ ಮತ್ತೆ ನೀವು ವಾಪಸ್ ನಿಮಗೆ ಸಿಗೋದಿಲ್ಲ. ಸಾಲವಂತೂ ಯಾವುದೇ ಕಾರಣಕ್ಕೂ ನೀವು ಈ ತಿಂಗಳಲ್ಲಿ ಕೊಡೋಕ್ಕೆ ಹೋಗಬೇಡಿ ಯಾರಿಗೂ. ನೀವು ಐಷಾರಾಮಿ ವಸ್ತುಗಳನ್ನು ಅಥವಾ ದುಬಾರಿ ವಸ್ತುಗಳನ್ನು ಖರೀದಿಸೋಕೆ ಸ್ವಲ್ಪ ಯೋಚನೆ ಮಾಡಿ. ಯಾಕೆಂದರೆ ಖರ್ಚುಗಳನ್ನು ಕಡೆ ಕೂಡ ಗಮನ ಹರಿಸಿ, ಅವಶ್ಯಕತೆ ಇದ್ದರೆ ಮಾತ್ರ ವಸ್ತುಗಳನ್ನು ತಗೊಳ್ಳಿ. ಅನಾವಶ್ಯಕ ವಸ್ತುಗಳ ಬಗ್ಗೆ ಯಾವುದೇ ರೀತಿಯಾದಂಥ ದುಡ್ಡು ವ್ಯಯ ಮಾಡೋದು ಬೇಡ. ಏಕೆಂದರೆ ಇಲ್ಲಿ ನೀವು ತಮ್ಮ ಭೌತಿಕ ಲಾಭಗಳಿಗಿಂತ ದೀರ್ಘಕಾಲ ಇರ್ತಕ್ಕಂತಹ ಒಂದು ಹೂಡಿಕೆಗಳ ಮೇಲೆ ನಿಮ್ಮ ಹಣವನ್ನು ನೀವು ಇನ್ವೆಸ್ಟ್ ಮಾಡೋದ್ರಿಂದ ಅದು ಮುಂದೆ ನಿಮ್ಮ ಫ್ಯೂಚರ್ ಪ್ಲ್ಯಾನಿಂಗಿಗೆ ತುಂಬ ಚೆನ್ನಾಗಿ ಇರುತ್ತೆ. ನಿಮ್ಮ ಒಂದು ಮೊದಲನೇ ಮನೆಯಲ್ಲಿ ಜನ್ಮ ಶನಿ ಇದ್ದಾನೆ ಅಂತ ಹೇಳಿದ್ನಲ್ವ, ಅದರಿಂದ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮಲ್ಲಿ ನಿಮಗೆ ಸ್ವಲ್ಪ ಒಂದು ಭಾರ ಆಗುತ್ತೆ. ದೈಹಿಕ ಶಕ್ತಿ ಅಂತಕ್ಕಂಥದ್ದು ತುಂಬ ಜಾಸ್ತಿಯಾಗಿ ಇದು ಮಾಡಿದ್ರೆ ಸ್ವಲ್ಪ ಟಯರ್ಡಿಂಗ್ ಫೀಲಿಂಗ್ ಇರುತ್ತೆ ನಿಮಗೆ. ಆದ್ದರಿಂದ ಸ್ವಲ್ಪ ಕೀಲು ನೋವಿಗೆ ಸಂಬಂಧಪಟ್ಟಂತೆ, ನಿಮ್ಮ ಜಾಯಿಂಟ್ಸ್ ಪೇಯ್ನ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಪೇಯ್ನ್ ಇರುತ್ತೆ. ಮತ್ತು ಇಲ್ಲಿ ರಾಹು ನಿಮ್ಮ 12ನೇ ಮನೆಯಲ್ಲಿ ಸಂಚಾರವನ್ನು ಇರೋದರಿಂದ ಸ್ವಲ್ಪ ನಿಮ್ಮ ನರಮಂಡಲವನ್ನು ನಿರಂತರವಾಗಿ ಉತ್ತೇಜಿಸ್ತಾ ಇರುತ್ತೆ. ಅಸಾಂಪ್ರದಾಯಿಕ ಆತಂಕಗಳು, ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದು, ಏನೋ ಆಗ್ಬಿಡುತ್ತೇನೋ ಮುಂದೆ ಅನ್ನೋ ಒಂದು ಊಹೆಗಳಿಗೆ ನೀವು ಒಳಗಾಗ್ತೀರ. ಮತ್ತು ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ನಿಮಗೆ ನಿದ್ದೆ ಬರೋದಿಲ್ಲ, ಸರಿಯಾಗಿ ವಿಶ್ರಾಂತಿ ಸಿಗೋದಿಲ್ಲ, ಏನೋ ಒಂಥರ ಭಯ, ಏನೋ ಆಗ್ಬಿಡುತ್ತೇನೋ ಅನ್ನೋ ಒಂದು ಭಯವನ್ನು ಸೃಷ್ಟಿ ಮಾಡ್ತಾರೆ ರಾಹು. ಆದರೆ ಆಗಸ್ಟ್ 2ರ ನಂತರ ಸೂರ್ಯ ನಿಮ್ಮ 6ನೇ ಮನೆಯಲ್ಲಿ ಬರೋದರಿಂದ ನಿಮ್ಮ ಒಂದು ಶಕ್ತಿಗೆ ಒಂದು ಉತ್ತೇಜನ ಅಂತಕ್ಕಂಥದ್ದು ಸಿಗುತ್ತೆ. ಮತ್ತು ಒಳ್ಳೆಯ ಆರೋಗ್ಯವನ್ನು ನೀವು ಕಾಪಾಡ್ಕೋಬೇಕಾಗುತ್ತೆ. ಆದಷ್ಟು ನೀವು ಒಳ್ಳೆಯ ಆರೋಗ್ಯಕರವಾದಂಥ ಆಹಾರವನ್ನೇ ನೀವು ಸೇವನೆ ಮಾಡಿ. ಯಾವುದೇ ರೀತಿ ಜಂಕ್ ಫುಡ್ ಆಗಿರ್ಬೋದು, ಈ ಫ್ರೈಡ್ ಫುಡ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಮನೆ ಊಟಕ್ಕೆ ಪ್ರಾಶಸ್ತ್ಯತೆಯನ್ನು ಕೊಡೋದು ತುಂಬ ಒಳ್ಳೆಯದು. ಇದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ತುಂಬ ಶಿಸ್ತಿನ ಜೀವನವನ್ನು ನೀವು ನಡೆಸಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ದೈಹಿಕ ಆರೋಗ್ಯವನ್ನು ನೀವು ಆದಷ್ಟು ಕಾಪಾಡಿಕೊಳ್ಳಿ. ಇನ್ನು ಆಗಸ್ಟ್ 2ರಂದು ಮಂಗಳ 4ನೇ ಮನೆಗೆ ಬರುವುದರಿಂದ ಸ್ವಲ್ಪ ಕುಟುಂಬದಲ್ಲಿ ಸಾಮರಸ್ಯ ಅಂತಕ್ಕಂಥದ್ದು ಕೂಡ ನಿಮಗೆ ಕಡಿಮೆ ಆಗಬಹುದು. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಮತ್ತು ನಿಮ್ಮ ಒಂದು ಗಂಡ ಹೆಂಡತಿ ನಡುವೆ ಆಗಿರ್ಬೋದು ಅಥವಾ ತಾಯಿಯೊಂದಿಗೆ ಆಗಿರ್ಬೋದು ಸ್ವಲ್ಪ ವಾಗ್ವಾದಗಳು ಮತ್ತು ನಿಮ್ಮ ಮಧ್ಯೆ ಒಂದು ಗ್ಯಾಪ್ಸ್ ಅಂತಕ್ಕಂಥದ್ದು ಬರಬಹುದು. ಅದಕ್ಕೋಸ್ಕರ ನೀವು ನಿಮ್ಮ ಸಂಗಾತಿಯೊಂದಿಗೆ ಅಥವಾ ನಿಮ್ಮ ತಾಯಿಯೊಂದಿಗೆ ಮಾತನಾಡುವಾಗ ಆಡುವ ಮಾತಿನ ಬಗ್ಗೆ ಗಮನ ಇರಲಿ. ಯಾಕೆಂದರೆ ನಿಮ್ಮ ಒಂದು ಮಾತು ಅವರಿಗೆ ಟೀಕೆ ಮಾಡುವಂತಹ ಒಂದು ಮಾತಾಗಿ ಕೇಳಿಸ್ಬೋದು. ಆದ್ದರಿಂದ ಸ್ವಲ್ಪ ಪೇಷನ್ಸನ್ನು ಇಟ್ಕೊಳ್ಳಿ ಈ ಟೈಮಲ್ಲಿ. ಆದಷ್ಟು ನೀವು ಒಂದು ಪೇಷನ್ಸ್ ಅನ್ನೋದಿದ್ದರೆ ನಿಮ್ಮ ಮಾತುಗಳ ಮೇಲೆ ಕೂಡ ಗಮನವನ್ನು ಇಟ್ಕೋಬೇಕಾಗುತ್ತೆ. ಇದರ ಜೊತೆಯಲ್ಲಿ ನಿಮಗೆ ಗುರು ಉಚ್ಚ ಸ್ಥಿತಿಯಲ್ಲಿರೋದ್ರಿಂದ ನಿಮ್ಮ ಮಕ್ಕಳು ಮತ್ತು ಕಿರಿಯ ಕುಟುಂಬ ಸದಸ್ಯರ ಮೂಲಕವೂ ಕೂಡ ನೀವು ಸಾಂತ್ವನವನ್ನು ಕಂಡುಕೊಳ್ಬೋದು. ನಿಮ್ಮ ಮಕ್ಕಳೇ ಬಂದು ನಿಮಗೆ ಸಮಾಧಾನ ಹೇಳುವಂತಹ ಪರಿಸ್ಥಿತಿಗಳು ಕೂಡ ಸ್ವಲ್ಪ ಹೊತ್ತು ಎದುರಾಗ್ಬೋದು. ಮುಗ್ಧ ಬುದ್ಧಿವಂತಿಕೆ ಮತ್ತು ಸಂತೋಷ, ದಾಂಪತ್ಯದಲ್ಲಿ ಆಸ್ತಿ ವಿವಾದಗಳು, ಈ ರೀತಿಯಾಗಿ ಸ್ವಲ್ಪ ಮನೇಲಿ ಕಿರಿಕಿರಿ ಇರೋದ್ರಿಂದ ನೀವು ಆದಷ್ಟು ಪೇಷನ್ಸಿಂದ ಇರೋದು ತುಂಬ ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಯಾವ ರೀತಿ ಇರುತ್ತಪ್ಪ ಅಂದರೆ ಒಳ್ಳೆಯದೇ ಇದೆ. ಅಂದರೆ ಒಳ್ಳೆಯ ಒಂದು ಟ್ಯಾಲೆಂಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ಒಂದು ರಿಸಲ್ಟ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತು ನಿಮ್ಮ ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ ಈ ತಿಂಗಳಲ್ಲಿ. ನಿಮ್ಮ ವೈಯಕ್ತಿಕ ಬುದ್ಧಿವಂತಿಕೆ ಬೆಳೀತಿದ್ರೂ ಕೂಡ ನೀವು ಸ್ವಲ್ಪ ಈ ಗ್ರೂಪ್ ಸ್ಟಡೀಸು ಇದ್ರ ಬಗ್ಗೆ ಸ್ವಲ್ಪ ದೂರ ಇರಿ. ಯಾಕೆಂದರೆ ನಿಮ್ಮ ಸಹಪಾಠಿಗಳು ನೀವು ಅಂದ್ಕೊಂಡಿರೋಷ್ಟು ಒಳ್ಳೆಯವರು ಇಲ್ಲ. ನೀವು ಚೆನ್ನಾಗಿ ಓದ್ತಾ ಇದ್ದೀರ ಅಂದರೆ ನಿಮ್ಮನ್ನು ಹಿಂದಕ್ಕೆ ಇಳಿಯೋಕ್ಕೆ ನೋಡ್ತಿರ್ತಾರೆ ಹೊರತು ನಿಮಗೆ ಪ್ರೋತ್ಸಾಹ ಕೊಡುವಂಥ ನಿಮ್ಮ ಸಹಪಾಠಿಗಳು ನಿಮ್ಮ ಜೊತೆಗೆ ಇರೋದಿಲ್ಲ. ಆದ್ದರಿಂದ ಆದಷ್ಟು ನೀವು ಒಬ್ಬರೇ ಸ್ಟಡಿ ಮಾಡಲಿಕ್ಕೆ ಟ್ರೈ ಮಾಡಿ. ಮತ್ತು ಯಾವಾಗಲೂ ಕೂಡ ಸ್ವಲ್ಪ ನೀವು ಒಬ್ಬರೊಬ್ಬರೇ ನೀವು ಏನಾದ್ರು ಓದೋದ್ರಿಂದ ಅದು ನಿಮ್ಮ ಒಳ್ಳೆಯ ಯಶಸ್ಸನ್ನು ನಿಮಗೆ ಸಿಗುತ್ತೆ. ಅದು ಗ್ರೂಪ್ ಸ್ಟಡೀಸು ನಿಮಗೆ ಬೇಡ. ಇನ್ನು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಶನಿ ನಡೀತಿರೋದ್ರಿಂದ ಶನಿ ಜನ್ಮ ತೀವ್ರ ನಿಮಗೆ ದೈಹಿಕ ಬಳಲಿಕೆ ಕೊಡ್ತಾನೆ. ಅಂದರೆ ಆಯಾಸ ಆಗ್ತಕ್ಕಂಥದ್ದು ಈ ರೀತಿ ಆಗೋದ್ರಿಂದ ನೀವೇನು ಮಾಡಬೇಕು ಅಂದರೆ ಶನಿವಾರದಂದು ಶಿವನಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು. ಬಡವರಿಗೆ ಅನ್ನದಾನವನ್ನು ಮಾಡಿ ಅಥವಾ
ನೀವೇನು ಮಾಡಬೇಕು ಅಂತಂದರೆ ದಶರಥ ಶನಿ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ, ಮತ್ತು ರಾಹು 12ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಒಂದು ಈ ಟೆನ್ಷನ್ ಅಂತಕ್ಕಂಥದ್ದು ಕಡಿಮೆ ಮಾಡಲಿಕ್ಕೋಸ್ಕರ ನೀವೇನು ಮಾಡ್ತೀರ ಅಂದರೆ ಶನಿವಾರದಂದು ದುರ್ಗಾದೇವಿಯನ್ನು ಪೂಜೆ ಮಾಡಿ, ಉದ್ದಿನ ಬೇಳೆಯನ್ನು ದಾನ ಮಾಡಿ, ಅಥವಾ ಯಾರಾದರೂ ನಿರ್ಗತಿಕರಿರ್ತಾರಲ್ವ ಅವರಿಗೆ ಸ್ವಲ್ಪ ಏನಾದರೂ ಬೆಡ್ಶೀಟ್ಸ್ ಅಂಥವು ಕೊಡೋದಾಗಿರ್ಬೋದು, ಇಲ್ಲ ದುರ್ಗಾ ಸಪ್ತಶತಿಯನ್ನು ನೀವು ಓದೋದ್ರಿಂದ ನಿಮಗೆ ಈ ಆತಂಕಗಳು, ಟೆನ್ಷನ್ನು, ಇದು ಆ್ಯಂಗ್ಸೈಟಿ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಇನ್ನು ಮಂಗಳನ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಅದು ಮಂಗಳವಾರದಂದು ಕೆಂಪು ಹೂವಿನಿಂದ ನೀವು ಆ ದೇವರಿಗೆ ಅರ್ಪಿಸಿ ತೊಗರಿ ಬೇಳೆಯನ್ನು ದಾನ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಒಂದು ಈ ಮನೆಯಲ್ಲಿರ್ತಕ್ಕಂಥ ವಿವಾದಗಳು ಆದಷ್ಟು ನಿಮಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ರಾಶಿಯೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.